ಇಡೀ ರಾಜ್ಯದಲ್ಲಿ ವರುಣನ ಆರ್ಭಟ ತೀವ್ರವಾಗಿದೆ. ಹಲವಾರು ಕಡೆಗಳಲ್ಲಿ ಆಸ್ತಿ ಪಾಸ್ತಿ ಹಾನಿ ಉಂಟಾಗ್ತಾ ಇದ್ರೆ ಮತ್ತೊಂದೆಡೆ ಅನೇಕರು ಜೀವ ಕೂಡ ಕಳೆದುಕೊಳ್ತಾ ಇದ್ದಾರೆ. ಇದರ ಸೀರಿಯಸ್ ಅರಿತುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದರ ಬಗ್ಗೆ ಸಭೆ ಹಮ್ಮಿಕೊಳ್ತಾ ಇದ್ದಾರೆ. ನಾಳೆ ಅಧಿಕಾರಿಗಳು ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಸಿಎಂ ಸಭೆ ಹಮ್ಮಿಕೊಳ್ಳಲಿದ್ದಾರೆ. ಡಿಸಿಗಳು, ಸಿಇಒಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಸೆಕ್ರೆಟರಿ ಜೊತೆಯಲ್ಲಿ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ನಾಡಿದ್ದು ಕೂಡ ಮಳೆ ಅವಾಂತರ ಕುರಿತು ಸಭೆ ನಡೆಸಲಿದ್ದಾರೆ. ಹಳೆ ಮೈಸೂರು ಭಾಗದ ಜೀವನಾಡಿಗೆ ಒಂದೆಡೆ ಜೀವ ಕಳೆ ಬಂದಿದೆ. ಯಾಕಂದರೆ KRS ಜಲಾನಯನ ಪ್ರದೇಶದಲ್ಲಿ ತೀವ್ರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ನದಿಗೆ ಜೀವ ಕಳೆ ಬಂದಿದೆ. 3 ದಿನಕ್ಕೆ KRS ಡ್ಯಾಂನಲ್ಲಿ ಸರಿಸುಮಾರು 9 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಕೊಡಗಿನಲ್ಲಿ ಮತ್ತೆ ಜಲಪ್ರವಾಹ ಉಂಟಾಗ್ತಾ ಇದೆ. ಭೂಕುಸಿತದ ಆತಂಕ ಕೂಡ ಇದೆ. ಇತ್ತ ಕೊಡಗು ಜಿಲ್ಲೆಯಲ್ಲಿ NDRF ತಂಡ ಬೀಡು ಬಿಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಆದರೂ ಕೂಡ ಅದನ್ನು ಎದುರಿಸೋದಕ್ಕೆ ಅಂತ NDRF ತಂಡ ಅಲ್ಲಿ ಬೀಡು ಬಿಟ್ಟಿದೆ. ಇವತ್ತು ಮತ್ತು ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನು ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ. ಹೀಗಾಗಿ ಭೀಮಾ ನದಿ ತೀರದಲ್ಲಿ ಯುವಕರು ಮೀನು ಹಿಡಿದು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೊಡಲಾಗುತ್ತೆ. ಜಲಾನಯನ ಪ್ರದೇಶದಲ್ಲಿ ಹೋಗಬೇಡಿ ಅಂತ ಎಷ್ಟೇ ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಯುವಕರು ಹುಚ್ಚಾಟ ಮೆರೆಯುವಂತಹ ಕೆಲವು ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ನಾಳೆ ಮತ್ತು ನಾಡಿದ್ದು ಕೂಡ ಮೀಟಿಂಗ್ ಇದ್ದು ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಅವರು ಸಭೆ ನಡೆಸಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆಯಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಈ ಡಿಸಿಗಳು, ಸಿಇಒಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು ಭಾಗವಹಿಸ್ತಾರೆ. ಈ ಡಿಸಿಗಳು, ಸಿಇಒಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಹಾಸನದಿಂದ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ಪುನೀತ್ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹಾಸನದಲ್ಲಿ ಮಳೆ ಅವಾಂತರ ಯಾವ ರೀತಿಯಾಗಿದೆ? ರೈತರಲ್ಲಿ ಒಂದೆಡೆ ಸಂತಸ, ಮತ್ತೊಂದೆಡೆ ಆಸ್ತಿ ಪಾಸ್ತಿ ಹಾನಿ ಉಂಟಾಗ್ತಾ ಇದೆ. ಏನೇನೆಲ್ಲ ಅವಾಂತರಗಳಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ವರುಣ ತನ್ನ ಕಳೆದ 1 ವಾರದಿಂದಲೂ ಕೂಡ ಸಾಕಷ್ಟು ನಿರಂತರವಾಗಿ ಎಡಬಿಡದೆ ಸುರಿತಾ ಇರ್ತಕ್ಕಂಥದ್ದು. ಒಂದು ಕಡೆ ಮನೆ ಕುಸಿತ ಆದರೆ ಇನ್ನೊಂದು ಕಡೆ ನೀರು ಹಳ್ಳಕೊಳ್ಳಗಳಿಗೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಸಕಲೇಶಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು. ಗುಡ್ಡಗಳು ಕುಸಿದಿದೆ, ಜೊತೆಗೆ ತಡೆಗೋಡೆಗಳು ಕುಸಿದು ಹೋಗಿದೆ, ಕಳಪೆ ಕಾಮಗಾರಿ ಆಗಿದೆ ಅನ್ನುವ ಆರೋಪಗಳು ಕೂಡ ಸಾಕಷ್ಟು ಕೇಳಿಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹಾಸನದ ಸಕಲೇಶಪುರ ತಾಲೂಕಿನ ಆನೆಮಹಲ್ ಆಗಿರ್ಬೋದು, ದೊಡ್ಡತಪ್ಪಲು ಭೂಭಾಗದ ಪ್ರದೇಶಕ್ಕೆ ಈಗಾಗಲೇ ನಾವು ನೇರವಾದಂತಹ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ದೊಡ್ಡತಪ್ಪಲು ಭೂಪ್ರದೇಶ ಏನಿದೆ, ಭೂಪ್ರದೇಶಕ್ಕೆ ಸತೀಶ್ ಜಾರಕಿಹೊಳಿ ಅವರ ಒಂದು ಟೀಮ್ ಕೂಡ ಈಗಾಗಲೇ ಎಂಟ್ರಿ ಆಗಿರುವಂತಹ ದೃಶ್ಯಗಳು ಸಾಕಷ್ಟು ಈಗಾಗಲೇ ವೀಕ್ಷಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅಂತಂದರೆ ಅವ್ರ ಜೊತೆ ಹಾಸನ ಸಂಸದ ಶ್ರೇಯಸ್ ಪಟೇಲ್, ಜೊತೆಗೆ ಶಿವಲಿಂಗೇಗೌಡ, ಇಲ್ಲಿನ ಸ್ಥಳೀಯ ಶಾಸಕರು, ಜೊತೆಗೆ ಉಲ್ಲಳ್ಳಿ ಸುರೇಶ್ ಎಲ್ಲರೂ ಕೂಡ ಸೇರಿದಂತೆ ಈಗ ಈ ಭಾಗದಲ್ಲಿ ಸಾಕಷ್ಟು
ಏನು ಭೂಕುಸಿತವಾಗಿತ್ತು. ಕಳೆದ ಬಾರಿ ಭೂಕುಸಿತ ಆದಂಥ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೇ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಹಾಗಾಗಿ ಈ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಬಂದಿರುವಂಥದ್ದು. ಈಗ ನಾವು ಅಲ್ಲಿ ನೇರವಾಗಿ ತೋರಿಸ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಗಳು ಕಾಣ ಸಿಗ್ತಾ ಇರುವಂಥದ್ದು ಸಂತೋಷ್. ಯಾಕಂತಂದರೆ ಈ ಭಾಗದಲ್ಲಿ ಮೊನ್ನೆ ಆರ್ ಅಶೋಕ್ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ಮಾಡಿದರು. ಅಂದರೆ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಆದರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ಆರೋಪ ಮಾಡಿರುವಂಥದ್ದು ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಜೊತೆಗೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರ ಸರ್ಕಾರದಲ್ಲೂ ಕೂಡ ಈ ಭಾಗದಲ್ಲಿ ಭೂಕುಸಿತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಇದರಲ್ಲಿ ವಿಫಲರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭಕ್ಕೆ ತಕ್ಕಂತೆ ಅಂದರೆ ಈ ಕೆಲಸಕ್ಕೆ ತಕ್ಕಂತೆ ಅವರು ಕೂಡ ಒಂದು ಕಡೆ ಭಾಗಿಯಾಗ್ತಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಸಕಲೇಶಪುರ ತಾಲೂಕಿನಲ್ಲಿ ಸಾಕಷ್ಟು ಮಳೆ ಹಾನಿಯಾಗಿದೆ. ಈಗಾಗಲೇ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಭೂ ಪ್ರದೇಶಕ್ಕೆ ಅಂದರೆ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳಕ್ಕೆ ಬಂದಿರುವಂಥದ್ದು. ಇಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು, ಸಕಲೇಶಪುರ ತಾಲೂಕು ಆಡಳಿತ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಇಲ್ಲಿಗೆ ಬೀಡು ಬಿಟ್ಟಿದ್ದಾರೆ. ವಸ್ತುಸ್ಥಿತಿಯನ್ನು ಕೂಡ ಈಗಾಗಲೇ ಗಮನಿಸ್ತಾ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಅಂದರೆ ಆಲೂರು ತಾಲೂಕಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಸಾಕಷ್ಟು ಮಳೆ ಹಾನಿ ಸಕಲೇಶಪುರ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಒಂದೆಡೆ ಏನು ತಡೆಗೋಡೆಗಳು ಕುಸಿತ ಆಗಿದೆ, ಇನ್ನೊಂದೆಡೆ ಗುಡ್ಡಗಳು ಕೂಡ ಈಗಾಗಲೇ ಕುಸಿತ ಆಗಿರ್ತಕ್ಕಂಥದ್ದು. ಆರ್ ಅಶೋಕ್ ಮತ್ತು ಸತೀಶ್ ಜಾರಕಿಹೊಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ಬಂದಿರುವಂಥದ್ದು ಸಂತೋಷ್. ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೇ ರೀತಿಯಾಗಿ ಮೈಸೂರಿನಲ್ಲಿ ಏನೇನೆಲ್ಲ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಪ್ರತಿನಿಧಿ ಪುನೀತ್ ಇದ್ದಾರೆ. ಪುನೀತ್, ಇತ್ತ ಮೈಸೂರಿನಲ್ಲಿ ಸಾಕಷ್ಟು ಮಳೆಯಿಂದಾಗಿ ಹಾನಿಗಳಾಗಿದೆ, ಜನಜೀವನ ಅಸ್ತವ್ಯಸ್ತ ಉಂಟಾಗಿದೆ. ಏನೇನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಕಳೆದ ಒಂದು ವಾರದಿಂದಲೂ ಕೂಡ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಮೈಸೂರು ಕೊಡಗು ಭಾಗದಲ್ಲಿ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಇರ್ತಕ್ಕಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ಕೊಡಗು ಭಾಗದಲ್ಲಿ ಏನು ಬೆಟ್ಟ ಗುಡ್ಡಗಳಿದಾವೆ, ಈ ಒಂದು ಭಾಗಗಳಲ್ಲಿ ಕುಸಿತ ಆಗುವಂತಹ ಒಂದು ಆತಂಕ ಎದುರಾಗಿರ್ತಕ್ಕಂಥದ್ದು. 2018, 2019 ಈ ಒಂದು ಸಂದರ್ಭದಲ್ಲಿ ಆದಂತಹ ಒಂದು ಜಲಪ್ರವಾಹ ಏನಿತ್ತು ಆತರ ಮರುಕಳಿಸುತ್ತೇನೋ ಅನ್ನೋ ಒಂದು ಆತಂಕ ಈಗ ಅಲ್ಲಿನ ಜನರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದೆ. ಜೊತೆಗೆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಏನಿದ್ದಾರೆ, ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಏನಿದ್ದಾರೆ, ಜೊತೆಗೆ ಕಾವೇರಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಜನ ಏನಿದ್ದಾರೆ, ಇವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೂ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ಜಿಲ್ಲಾಡಳಿತ ಈಗಾಗಲೇ NDRF ತಂಡವನ್ನು ಕೂಡ ಬರಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದೆ. 80 ಯೋಧರು ಈಗಾಗಲೇ ಬೆಂಗಳೂರಿನಿಂದ ಮಡಿಕೇರಿಗೆ ತಲುಪಿರ್ತಕ್ಕಂಥದ್ದು. ಮಡಿಕೇರಿಯಲ್ಲಿ ಈಗ ಎಲ್ಲಿ ಅನಾಹುತಗಳಾಗ್ತಾವೋ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ತಡಿತಕ್ಕಂಥದ್ದು, ಜನರನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿದ್ದಾರೆ. ಅಲ್ಲಿ NDRF ವೃತ್ತ ನಿರೀಕ್ಷಕರಾಗಿರುವಂತಹ ಹರಿಶ್ಚಂದ್ರ ಪಾಂಡೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಗೆ ಈಗಾಗಲೇ ಸನ್ನದ್ಧರಾಗಿರ್ತಕ್ಕಂಥದ್ದು. ಆದ್ರೆ ಭಾಗಮಂಡಲ ಜೊತೆಗೆ ತಲಕಾವೇರಿ ಭಾಗದಲ್ಲಿ ಸುರಿತಾ ಇರತಕ್ಕಂತ ಧಾರಾಕಾರ ಮಳೆಗೆ ಈಗಾಗಲೇ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಇದು ಒಂದು ಕಡೆ ಏನು ಕಾವೇರಿ ಜಲಾಶಯ ಇರಬಹುದು, ಜೊತೆಗೆ ಪಕ್ಕದಲ್ಲೇ ಇರತಕ್ಕಂಥ ಅಂದ್ರೆ ಮೈಸೂರಿನ ಹೆಸರಿಕೋಟೆ ತಾಲೂಕಿನಲ್ಲಿ ಬರುವಂತಹ ಕಬಿನಿ ಜಲಾಶಯ ಇರಬಹುದು. ಇವೆಲ್ಲವೂ ಕೂಡ ಕೇರಳದ ವಯನಾಡಿನಲ್ಲಿ ಹೆಚ್ಚಿನದಾಗಿ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯವು ಕೂಡ ಭರ್ತಿಯತ್ತ ಸಾಕ್ತಾ ಇರತಕ್ಕಂಥದ್ದು. ಇದು ರೈತರಲ್ಲಿ ಒಂದು ರೀತಿ ಸಂತಸವನ್ನು ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಜಲಾಶಯಗಳು ಭರ್ತಿ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಅದೇ ಒಂದು ಮಳೆಯ ರಭಸ ಏನಿದೆ, ಅತಿ ಹೆಚ್ಚಾಗಿ ಆಗ್ತಾ ಇರತಕ್ಕಂಥ ಮಳೆ ಕೃಷಿ ಭೂಮಿಯನ್ನು ಕೂಡ ಜಲಾವೃತಗೊಳಿಸಿರ್ತಕ್ಕಂಥದ್ದು, ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಜೊತೆಗೆ ಹಲವು ಭಾಗಗಳಲ್ಲಿ ಮಂಡ್ಯ ಮತ್ತೆ ಕೊಡಗು 2 ಜಿಲ್ಲೆಗಳಲ್ಲೂ ಕೂಡ ಮರಗಳು ಧರೆಗುರುಳ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇರತಕ್ಕಂಥದ್ದು ಇರಬಹುದು. ಇದರಿಂದಾಗಿ ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಜೊತೆಗೆ ಜನಸಾಮಾನ್ಯರ ಒಂದು ಜನಜೀವನ ಸಾಕಷ್ಟು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ಆಯಾ ಜಿಲ್ಲಾಡಳಿತಗಳು ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಕೊಡಗು ಜಿಲ್ಲೆಯಲ್ಲಿ ಅಲ್ಲಿ ಬೆಟ್ಟಗುಡ್ಡಗಳು ಕುಸಿಯುವಂತಹ ಸಾಧ್ಯತೆ ಹೆಚ್ಚಿನಂತೆ ಅನ್ನೋ ಒಂದು ಆತಂಕ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ. ಧನ್ಯವಾದಗಳು ಪುನೀತ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.